ಎನ್ ಜೆ ಹೆಗ್ಡೆ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಅರಸುವವರಿಗೆ ನಾನೊಂದು ಒಳ್ಳೆಯ ಒಂದು ನೆಮ್ಮದಿಯ ತಾಣವನ್ನು ಇವತ್ತು ಪರಿಚಯ ಮಾಡ್ತಾ ಇದ್ದೇನೆ. ಅಂದರೆ ಎಲ್ರಿಗೂ ನೆಮ್ಮದಿ ಬೇಕು. ಇದು ಎಲ್ಲಿ ಅಂದರೆ ಸದ್ಗುರು ಸನ್ನಿಧಿ, ಬೆಂಗಳೂರಿನವರಿಗೆ ಮಾತ್ರ ತುಂಬಾ ವೀಕೆಂಡ್ ಮಜಾ ಮಾಡ್ಬೋದು. ಇಲ್ಲಿ ಮಜಾ ಅಂತ ಹೇಳೋದಕ್ಕಿಂತಲೂ ನೆಮ್ಮದಿಯನ್ನು ಅರಸಿ ಬರುವವರಿಗೆ ಇದು ಒಳ್ಳೆಯದು. ಅಂದರೆ ಇದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ತಪ್ಪಲಲ್ಲಿ ಇರೋದು. ನಾವು ಮುಂಚೆ ಎಲ್ಲ ಆದಿಯೋಗಿ ಶಿವನ ಪ್ರತಿಮೆ ನೋಡೋದಕ್ಕೆ ಕೊಯಂಬತ್ತೂರಿಗೆ ಹೋಗಬೇಕಾಗಿತ್ತು. ಆದರೆ ಇವಾಗ ಈಶಾ ಫೌಂಡೇಶನ್ನ ಸದ್ಗುರು ಅವರು ಇಲ್ಲಿ ಅದನ್ನು ಮಾಡಿದ್ದಾರೆ. ಆದಿಯೋಗಿ ಶಿವನ ಯೋಗಿ ಅದು ಅಂದರೆ 112 ಅಡಿ ಎತ್ತರವಾಗಿದೆ. ಅಂದರೆ ಇದಕ್ಕೆ ಆದಿಯೋಗಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಮೊದಲ ಯೋಗಿ, ಅಂದರೆ ಯೋಗದಲ್ಲಿ ಯೋಗ ಗುರು ಅಂದರೆ ಈಶ್ವರ ಅಂತ ಹೇಳ್ತಾರೆ. ಅದರಿಂದ ಆದಿಯೋಗಿ ಅನ್ನೋ ಒಂದು ಹೆಸರು ಬಂದಿದೆ ಅಂತ. ಇದರಲ್ಲಿ 500 ಟನ್ ಉಕ್ಕು ಅಂದರೆ ಸ್ಟೀಲನ್ನೇ ಯೂಸ್ ಮಾಡಿದ್ದಾರಂತೆ. ಇದಕ್ಕೆ ಗಿನ್ನಿಸ್ ಬುಕ್ಕಲ್ಲಿ ಅತಿ ದೊಡ್ಡ ಬಸ್ಟ್ ಸ್ಕಲ್ಪ್ಚರ್ ಅನ್ನೋ ಪ್ರಸಿದ್ಧಿ ಕೂಡ ಇದೆ. ಬಸ್ಟ್ ಅಂದರೆ ಬರೀ ಒಂದು ಎದೆಯ ಭಾಗದಿಂದ ಮೇಲಕ್ಕೆ ಮಾತ್ರ, ಅಂದರೆ ಪೂರ್ತಿ ವಿಗ್ರಹ ಇಲ್ಲ ಇಲ್ಲಿ, ಅಂದರೆ ತಲೆ ಎದೆ ಬಾಹು ಮಾತ್ರ ಇರೋದು. ಆದರೆ ಇದನ್ನು ಈ ಲೇಸರ್ ಲೈಟಲ್ಲಿ ಹಾಕಿದರೆ ಶಿವ ಅಂದರೆ ಅರ್ಧನಾರೀಶ್ವರ ಅಂತ ಪ್ರಖ್ಯಾತಿ ಪಡೆದಿದ್ದಾನಲ್ಲ, ಅಂದರೆ ಹೆಣ್ಣು ಮತ್ತು ಗಂಡು ಎರಡು ಸಮಾನರು ಎನ್ನುವ ಒಂದು ಪ್ರತಿಪಾದನೆ ಮಾಡುವಂಥದ್ದು ದೇವರು ಇವರೇ. ಈ ವಿಗ್ರಹದ ತಳಭಾಗದಲ್ಲಿ ಒಂದು ದೇವಾಲಯ ಮತ್ತೊಂದು ನಾಗನ ಮಂಟಪ ಇದೆ. ಆದರೆ ನಾಗ ಮಂಟಪದಲ್ಲಿ ಫೋಟೋ ಎಲ್ಲ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ. ಆಮೇಲೆ ನೋಡಿ, ಇದರ ಬೇಲಿ ಹಾಕಿದ್ದಾರಲ್ಲ, ಬೇಲಿ ಥರ ಫೆನ್ಸ್ ಅಂತ ಹೇಳ್ತೀವಲ್ಲ ನಾವು, ಬೇಲಿಯನ್ನು ತ್ರಿಶೂಲದಿಂದಲೇ ಮಾಡಿದ್ದಾರೆ. ಪೂರ್ತಿ ತ್ರಿಶೂಲ ನೋಡಿ, ನೋಡೋದಕ್ಕೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಹಾಗೆಯೇ ವಿಗ್ರಹದ ಸುತ್ತ ಕೂಡ ತ್ರಿಶೂಲದಿಂದ ಬೇಲಿ ಹಾಕಿದ್ದಾರೆ. ಯಾಕೆಂದರೆ ವಿಗ್ರಹವನ್ನು ಮುಟ್ಟಬಾರ್ದು ಅಂತ ಅನ್ನೋಕೊಂಡು, ಯಾಕಂದರೆ ಮುಟ್ಟಿ ಗಲೀಜು ಮಾಡ್ತಾರಲ್ಲ ನೋಡಿ, ಅದಕ್ಕೋಸ್ಕರ ಫೆನ್ಸ್ ಹಾಕಿದ್ದಾರೆ ಸುತ್ತ. ಇದು 112 ಅಡಿ ಯಾಕಿದೆ ಅಂದರೆ 112 ವಿಧಾನದಿಂದ ನಾವು ಸಿದ್ಧಿಯನ್ನು ಪಡೆಯಬಹುದು ಅನ್ನೋ ಕಾರಣಕ್ಕೋಸ್ಕರ 112 ಅಡಿ ಎತ್ತರ ಅಂತೆ. ಅದು ಕೊಯಂಬತ್ತೂರಿನಂತೂ ಕೂಡ ಇಷ್ಟೇ ಎತ್ತರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು. ಈ ಜಾಗ ಕೂಡ ಒಂದು 25-30 ಎಕರೆ ಏನೋ ಇರಬೇಕಂತೆ. ತುಂಬಾ ಸುಂದರವಾಗಿದೆ. ಬಹುಶಃ ಈಗಂತೂ ವೀಕೆಂಡಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ನಾವು ಹೋಗೋದಿದ್ರು ನಮಗೆ ಸ್ವಲ್ಪ ರಶ್ ಕಡಿಮೆ ಬೇಕಂದರೆ ಬೇರೆ ಟೈಮಲ್ಲಿ ಹೋಗಬೇಕಷ್ಟೇ, ಆದಿತ್ಯವಾರ ಬಿಟ್ಟು. ಇದು ಸೋಮವಾರದಿಂದ ಆದಿತ್ಯವಾರ ತನಕ ಓಪನ್ ಇದೆ. ಹಾಗೆ ಇದಕ್ಕೆ ಎಂಟ್ರೆನ್ಸ್ ಫೀ ಏನಿಲ್ಲ. ನೋಡಿ ಎದುರುಗಡೆ ಒಂದು ನಂದಿ ವಿಗ್ರಹ. ಇದು ನೋಡಿ ನಾಗಮಂಟಪ ಅಂದಿನ, ಅಂದರೆ ಲಾಸ್ಟ್ 23 ಏನೋ ಉದ್ಘಾಟನೆ ಆಗಿದ್ದು ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಂತೆ. ಆದರೆ ಇದು ಕಟ್ಟಾಗಿದೆ ಯಾಕೆ ಅಂತ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ನೋಡಿ, ಇದರ ಫೌಂಡರ್ ಇವರೇ, ಸದ್ಗುರು. ಅಂದರೆ ಇದು ಲೇಸರ್ ಲೈಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ ಸದ್ಗುರು ಅವರು. ಲೇಸರ್ ಲೈಟ್ ಅಂದರೆ ಸಂಜೆ 7 ಗಂಟೆಯಿಂದ 7:15 ತನಕ ಏನೋ ಇರಬೇಕಂತೆ. ನೋಡಿ ಅರ್ಧನಾರೀಶ್ವರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಆದರೆ ಮಳೆ ಬಂದರೆ ಮಾತ್ರ ಲೇಸರ್ ಲೈಟ್ ಹಾಕೋದಿಲ್ಲ ಅಂತೆ. ನೋಡಿ, ಅದರ ಫೌಂಡರ್ ಸದ್ಗುರು ಇವರೇ. ಅವರ ಹೆಸರು ಜಗದೀಶ್ ವಾಸುದೇವ್ ಅಂತ. ತುಂಬ ಯೂಟ್ಯೂಬ್ ಚಾನಲ್ಗಳೆಲ್ಲ ಭಾಷೆಯಲ್ಲಿ ಇವೆ. ಇದಕ್ಕೆ ಹೋಗೋದಕ್ಕೂ ಎಲ್ಲ ರೂಟ್ನಿಂದಲೂ ಹೋಗ್ಬೋದು. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದರೆ ಆಯಿತು. ಫ್ರೆಂಡ್ಸ್, ನೆಮ್ಮದಿಯ ತಾಣವನ್ನು ನಾನು ನಿಮಗೆ ಪರಿಚಯಿಸಿದ್ದೇನೆ. ಹೋಗೋದು ಬಿಡೋದು ನಿಮ್ಮ ಇಷ್ಟ. ಹಾಗೆ ಹೋಗಿ ಬನ್ನಿ. ಹಾಗೆ ಬರುವಾಗ ನನಗೆ ಹಾವು ಒಂದು ಯಾಕೆ ಅರ್ಧದಲ್ಲಿದೆ, ಅರ್ಧ ಕಟ್ಟಾಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸಿ. ವಂದನೆಗಳು.